ಭಾನುವಾರ ಬಂದು ಕರ್ಗದಮ್ಮನ ಆರತಿ, ಸೋಮವಾರ ಬಂದು ಬಸವೇಶ್ವರನ ಆರತಿ, ಮಂಗಳವಾರ ಬಂದು ಮಾರಮ್ಮನ ಆರತಿ. ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಾಟೇರ ಕಲಾವಿದ ಕಲಾರತಿ ಮಹಾದೇವ್ ಮಾತಾಡ್ತಾ ಇದ್ದೀನಿ. ಹೊಸ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಕೋರ್ತಾ, ಬೆಂಗಳೂರು ಕೆಂಗೇರಿಯ ಕರಗ ನಡೆದು 3 ದಿನಕ್ಕೆ ಆಸ್ಪತ್ರೆಯ ಹಿಂಭಾಗ ಮಾರಮ್ಮ ತಾಯಿಯ ದೇವಸ್ಥಾನ ಇದೆ. ಅಲ್ಲಿ ಊರಬ್ಬ ನಡೀತಾ ಇದೆ. ಅಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿ ವಿಜೃಂಭಣೆಯಿಂದ ಮೆರವಣಿಗೆ ಎಲ್ಲ ನಡೀತಾ ಇದೆ, ಅದನ್ನೆಲ್ಲ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರ್ಯಾರು ನನ್ನನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿನ ಎಲ್ಲ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ದೇವಸ್ಥಾನದಲ್ಲಿ ಕೆಂಗೇರಿಯ ಕರಗಕ್ಕೂ ಹಿಂದೆ 11 ದಿವಸಗಳಿಂದ ಪ್ರಾರಂಭವಾದರೆ ಈ ಥರದ ಎಲ್ಲ ಪೂಜಾ ಕಾರ್ಯಕ್ರಮಗಳು ಇರುತ್ತೆ. ಮತ್ತು ಅಲ್ಲಿರುವಂತಹ ತಾತ ಮುತ್ತಾತರ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಸಂಸ್ಕೃತಿಯನ್ನು ಇವರು ಮರೆಯದೆ ಈ ರೀತಿಯ ಅದನ್ನು ಆಚರಿಸ್ತಾ ಇದ್ದಾರೆ. ಹಾಗೆಯೇ ಸೋಮವಾರ ರಾತ್ರಿಯೇ ಸೌದೆ ಕಟ್ಟಿಗೆಗಳನ್ನ ತಗೊಬಂದು ಕೊಂಡಕ್ಕೆ ಈ ರೀತಿ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ತಾರೆ. ಇದೇ ನೈಟು ಪ್ರಮುಖ ಬೀದಿಗಳಲ್ಲಿ ಆ ತಾಯಿಯ ಮೆರವಣಿಗೆ ಹೋಗುತ್ತೆ. ಮಾರನೇ ಬೆಳಗ್ಗೆ ತಂಬಿಟ್ಟಿನ ಆರತಿಯನ್ನು ಕೂಡ ಮಾಡಿಕೊಂಡು ವಾದ್ಯಗಳೊಂದಿಗೆ ಇಡೀ ಎಲ್ಲ ಏರಿಯಾಗಳಲ್ಲೂ ರಾರಾಜಿಸುತ್ತೆ. ಆ ವಿಡಿಯೋನ ನಿಮಗೆ ಇವಾಗ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೋಡಿ. ಸೋಮವಾರ ಮುಗಿಯಿತು, ಮಂಗಳವಾರದ ಪೂಜೆನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸ್ನೇಹಿತರೆ, ಅಂತೂ ಇಂತೂ ನಾನು ಕೋಟೆ ಬೀದಿ ಒಳಗಡೆ ಎಂಟ್ರಿ ಆಗಿದ್ದೀನಿ. ಮಾರಮ್ಮ ತಾಯಿ ದೇವಸ್ಥಾನ ಇನ್ನು ಹಿಂದೆ ಇದೆ. ಈಗ ತಮಟೆ ವಾದ್ಯಗಳೊಂದಿಗೆ ಆ ತಾಯಿಯ ಮೆರವಣಿಗೆ ಕೋಟೆ ಬೀದಿಯ ಕೆಳಗಡೆ ಮಾಡ್ತಿರಲ್ಲ. ಈ ಹೂವಿನ ಅಲಂಕಾರ ಮಾಡಕ್ಕೆ ಎಲ್ಲಿಂದ ಹೂವು ತರಿಸ್ತೀರಾ ನೀವು? ಮಾರ್ಕೆಟಿಂದ ಹೂವು ತರಿಸ್ತೀರಿ. ಎಷ್ಟು ಕೆಜಿ ಇವಾಗ? ಇದು ಟೊಮಿಟೊಂದು ಅಲ್ಲಿದೆಯಾ? ಇದು ಅಲ್ಲಿರೋದು? ಓ, ಇದಾ ಟೊಮಿಟೊಂದು? ಏಟಿಗೆ ಬಾಳೆ ಸಪೋರ್ಟ್ ಮಾಡ್ತೇವ್ರೆ ಕೇಳ್ತ ಒಬ್ರೆ ಇಟ್ಕೊಳಕ್ ಹಾಕಿಲ್ಲ ಅಂತ. ಎಲ್ಲ ಆತರ ಮಾಡೋರೆ. ಈ ಮಂಟಪನೇ ಡಿಫ್ರೆಂಟ್ ಆಗೈತಲ್ಲ, ಏನ್ ಸಮಾಚಾರ ಅದು? ಏನ್ ಸ್ಪೆಷಲ್ ಅದು? ಇದು ಕಂಚೊಂದು ಇಲ್ಲ ತಾಮ್ರದಕ್ಕ? ಇದು ತಾಮ್ರದ್ದು. ಅಣ್ಣ, ತಮ್ಮ ಹೆಸರು? ಓಕೆ. ಹಳೆ ಬಸ್ ಸ್ಟ್ಯಾಂಡ್ ಇದ್ದಾಗ ಗಣಪತಿ ಹಬ್ಬ ಶಿವರಾಮನವಮಿ ಮಾಡ್ತಾ ಇದ್ದು. ಬಸ್ ಸ್ಟ್ಯಾಂಡ್ ಖಾಲಿ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಯ್ತು. ಆಗಿಲ್ಲ ಆರಾಮ್ ಜಾತ್ರೆ ಮಾಡ್ಕೊಂಡ್ಬಿಡೋಣ, ನೈಟ್ ಎಲ್ಲ ಉಪವಾಸ ಇರ್ತಾರೆ, ಕೊಂಡ ಯಾರು ಆರ್ತಿ ಎತ್ಕೊಂಡ್ಬರೋರು ಎಲ್ಲ ಸ್ನೇಹಿತರೆಲ್ಲ ಒಗ್ಗಟ್ಟು ಮಾತಾಡೋದು. ಅದರಿಂದ ಎಲ್ಲ ಸೇರಿ ಇವಾಗ ಪ್ರತಿ ವರ್ಷದಂಗೆ ಮಾರಾಟ ಎಲ್ಲ ನೈವೇದ್ಯ, ಹೆಸರುಗಡೆ ಕಾಣ್ಕ ಎಲ್ಲ ಮಾಡ್ಕೊಂಡು ಎಲ್ಲ ಸಹಕಾರನೂ ಇದೆ. ಅದಿಗಳು, ತೆಂಗಿನ ಜನ, ಚಾಲಕರು, ಸ್ನೇಹಿತರು ಎಲ್ಲ ಸಹಕಾರನೂ ಇದೆ. ಸ್ಥಳೀಯವಾಗಿ ಬಹಳ ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇದು ಎಷ್ಟು ವರ್ಷದಿಂದ ಆಚರಿಸ್ಕೊ ಬರ್ತೀರಾ? ನಾವು 25 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಟೋ ಸ್ಟ್ಯಾಂಡ್ ಅಲ್ಲಿ ಎಷ್ಟು ವರ್ಷ ಆಚರಿಸಿದ್ವಿ? ಆಟೋ ಸ್ಟ್ಯಾಂಡ್ ಅಲ್ಲೇ ಒಂದು 20 ವರ್ಷ ಮಾಡ್ತೀವಿ. ಇಲ್ಲಿ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ವಿ? 2 ಕಂಟಿನ್ಯೂ ಮಾಡ್ತಾ ಇದೀವಿ. ಅಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದ, ಈಗ 15 ಬಂದಿತ್ತು. ಓಕೆ ಓಕೆ ಓಕೆ.
ಅಣ್ಣ ಇಲ್ಲಿ ಪ್ರಾರಂಭ ಆಗೋದು ಈ ತಾಯಿ ಮಾರಮ್ಮನ ಹಬ್ಬ ಇದೆಯಲ್ಲ, ಇದು ಪ್ರಾರಂಭ ಆಗೋದು ಮೊದಲನೇ ದಿನ ಸೋಮವಾರ ಪ್ರಾರಂಭ ಆಗೋದಾ? ಇಲ್ಲ, ಇದು 11 ದಿನ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. 11 ದಿನ ಸ್ಟಾರ್ಟ್ ಆದ್ರೆ ಪ್ರತಿನಿತ್ಯ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. 11 ದಿನ ಕಾರ್ಯಕ್ರಮ ನಡೆಯುತ್ತೆ. ಲಾಸ್ಟ್ ದಿನ ಕೊಂಡ ಮಾಡ್ತೀವಿ. ಕೊಂಡಾಗಿ ನಾವು ಮನೆ ಬುಧವಾರ ಜಾತ್ರೆ ಇರುತ್ತೆ. ಜಾತ್ರೆ ಎಲ್ಲ ಮುಗಿದ್ಮೇಲೆ ಮಡ್ಲಕ್ಕಿ ಇರುತ್ತೆ. ಈ ಬಾಡೂಟ ಎಲ್ಲ ಯಾವಾಗ ಮಾಡ್ತೀವಿ? ಇವತ್ತು ಮಂಗಳವಾರ ಮಾಡೋದು. ಇವತ್ತು ಮಂಗಳವಾರ ಮಾಡೋದು. ಮಂಗಳವಾರ ತಿಂದ ಯಾವ ಸಂತೆಯಿಂದ ಇಟ್ಕೊಂಡ್ರಣ ಇದೆ? ದೊಡ್ಡಮರಳ್ಳಿ. ಸರಿ, ಸುಮಾರು ಇದು ಎಷ್ಟು ಬೆಲೆ ಇರ್ಬೋದಣ್ಣ ಇದು? 50,000 ಆಯ್ತು. 50,000. ಅಣ್ಣ ನೀವು ಈಗ ಇದು ಮಾಡ್ತಾ ಇರೋದು ಮಜ್ಜಿಗೆ ಕಣ ಇದು? ಮಜ್ಜಿಗೆಗೆ ಎಷ್ಟು ಡ್ರಮ್ ಮಜ್ಜಿಗೆ ಮಾಡ್ತಾ ಇದ್ದೀರಾ? 160 ಲೀಟರ್. 4 ಡ್ರಮ್ ಮಜ್ಜಿಗೆ. 4 ಡ್ರಮ್ ಪಾನಕ. 85 ಕೆಜಿ ಕೋಸಂಬರಿ. ಕೋಸಂಬರಿ. ಈ ಸಿ ರಾಮಣ್ಣ ಅಂತ ಕಂಡ್ರಪ್ಪ, ಎರಡು ಮಾತು ಮಾತಾಡ್ತಾರೆ ಕಣಪ್ಪ. ಸರ್, ಇದು ಎಷ್ಟು ವರ್ಷಗಳಿಂದ ಇದು ಮಾಡ್ಕೊಳ್ತಾರೆ? 106 ವರ್ಷದಿಂದ. ಎಷ್ಟು? 106 ವರ್ಷದಿಂದ. 400-500 ವರ್ಷದಿಂದ ಈ ದೇವಸ್ಥಾನ ಮಾರಮ್ಮ ದೇವಸ್ಥಾನ. ಆಂಜನೇಯ ದೇವಸ್ಥಾನ. ಹಾಗೆ ನಂದಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಗಣಪತಿ ದೇವಸ್ಥಾನ ಇದೆಯಾ? ಕೋಟೆ ಆಂಜನೇಯ ದೇವಸ್ಥಾನ ಇದೆ. ಕೋಟೆ ಆಂಜನೇಯ ಅಂದ್ರೆ ಪೇಟೆ ಬೀದಿ ಈ ಕಡೆ ಕೋಟೆ ಇತ್ತು. ಆ ಕಡೆ ಪೇಟೆ ಇತ್ತು. ಇಲ್ಲೂ ಕೂಡ ಹಿಂಗೆ ಇಗಿಡ್ಸ್ಕೊಂಡಿದ್ದಾರೆ. ಲಿಂಗಾಯತ ಬೀದಿ, ಟಿಕೆಟ್ ಬೀದಿ, ಆಮೇಲೆ ಅಂಚೆಕೇರಿ ಎಲ್ಲ ಏರಿಯಾಗಳು ಬೇರೆ ಬೇರೆ ಮಾಡಿದ್ದಾರೆ. ನಮ್ಮ ನಾವೆಲ್ಲ ಇದೆ ನಮಗೆ 80 ವರ್ಷ ನಮ್ಮ ತಾತ ಕಾಲದಿಂದ ಮಾರಮ್ಮ ದೇವಸ್ಥಾನ ಇದೆ. ನಿಮ್ಮ ಪೂರ್ವಿಕರ ಕಾಲದಿಂದಲೂ ಇದು ನಡೀತಾ ಇದೆ. ಪ್ರತಿ ವರ್ಷ ಕೊಂಡ ಸ್ವತಂತ್ರ ಪೂರ್ವಕ್ಕಿಂತ ಮುಂಚಿತವಾಗ್ಲಿಂದ ಇರುವಂತ ಇದು ದೇವಸ್ಥಾನ ಇದು. ಓಹೋ. ಆಮೇಲೆ ಬೀಸರಮ್ಮನವ್ರೆ, ಈಗ ಈ ತಾಯಿದು ಬಹಳ ಅದ್ಭುತವಾಗಿ ಪವಾಡಗಳು ನಡೀತವೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೀವು ಕಂಡಂಗೆ ಯಾವ್ದಾರ ಒಂದು 2 ಸಿಹಿ ಸುದ್ದಿನ ಹಂಚ್ಕೋಬಹುದಾ ಪವಾಡ? ಹೌದಾ? ಮಕ್ಕಳಿಲ್ಲ. ತುಂಬಾ ಜನ ಇಲ್ಲಿ ಭಾರಿ ಶ್ರೇಷ್ಠವಾದ ಮಾರಮ್ಮ ಇದೆ. ಎಲ್ಲ ಕಡೆ ಮೈಸಂದ್ರ ಕಡೆ ಇದು ಮೈಸಂದ್ರ ಅಂತ ಇದೆ. ಅಲ್ಲಿ ಕೆಂಗೇರಿ ಪಕ್ಕ ಮೈಸಂದ್ರ ಗ್ಲೋಬಲ್ ವಿಲೇಜ್ ಹತ್ರ. ಅಲ್ಲಿ ಆರ್ತಿ ಬರೋವರೆಗೂ ಇಲ್ಲಿ ಆರ್ತಿ ನಾವು ಕೊಂಡಾಯಂಗಿಲ್ಲ. ಅವ್ರು ಬಂದ್ಮೇಲೆ ಫಸ್ಟ್ ಅವರೇ ಕೊಂಡಾಯೋದು. ಆ ನಂತರ ನಮ್ಮ ಬೇರೆ ಮೈಸಂದ್ರ ಯಾವ ಯಾವ ಏರಿಯಾದವರೆಲ್ಲ ನಿಮ್ ಜೊತೆ ಕೈ ಜೋಡಿಸಿ ಈ ಉತ್ಸವನ ಮಾಡ್ತೀರಾ? ಪಾಂಡ್ಯ, ಮೈಸಂದ್ರ, ಅರುಂಧತಿ ನಗರ, ಆಮೇಲೆ ಇಲ್ಲಿ ದೊಡ್ಡಮ್ಮ ದೇವಸ್ಥಾನ, ಆಮೇಲೆ ಇದು ಪಾಳ್ಯ ಆಚೆ ಇದ್ರ ಹತ್ರ ಸುತ್ತಮುತ್ತ ಕೆಂಗೇರಿ ಊರ ಬದಿಸನೆ ನಡೆಯೋದು. ನಾಳೆ ಮಾರನೇ ದಿವಸಕ್ಕೆ ಬಿಡದಿಲ್ಲ. ಕೆಂಗೇರಿ ಹಬ್ಬ ಶುರುವಾಯ್ತು ಅಂದ್ರೆ ಸುತ್ತಮುತ್ತ ಹಬ್ಬ. ನಮ್ದು ಹಬ್ಬ ಏನಂದ್ರೆ ಬೆಂಗಳೂರು ಕರಗ ಆದ ನಂತರ ಒಂದು ವಾರಕ್ಕೆ ಕೆಂಗೇರಿ ಕರಗ ಎಲ್ಲ ಒಂದು ದಿವಸ ಕರಗ. ಅದು ಆದ ನಂತರ ಅದು ಶನಿವಾರ, ಪ್ರತಿ ಶನಿವಾರನೇ ಬರೋದು. ನಾಳೆ ವಿಶೇಷವಾಗಿ ಆರ್ತಿ ಹೇಳಿದ್ರಲ್ಲ, ಈಗ ಆರ್ತಿಗಳು ಹೇಳಿದ್ರಲ್ಲ, ಅಷ್ಟು ಗುಟ್ಟೆ ಆಂಜನೇಯಂಗೆ ಆರ್ತಿ, ಭಾನುವಾರ ಬಂದು ಕನಕದಮ್ಮನ ಆರ್ತಿ, ಸೋಮವಾರ ಬಂದು ಬಸವೇಶ್ವರನ್ ಆರ್ತಿ, ಮಂಗಳವಾರ ಬಂದು ಮಾರಮ್ಮನ ಆರ್ತಿ, ಕಸ್ತೂರಮ್ಮ, ಮಾರಮ್ಮ ಇವರೆಲ್ಲ ದೇವತೆಗಳಿಗೂ ನಾವು ಆರ್ತಿಗಳು ಮಾಡಿ 9 ದಿನ ಆರ್ತಿ ಮಾಡಿ
ಪ್ರತಿ ಮನೆಯವರು ಆರತಿ ಮಾಡೇ ಮಾಡ್ತಾರೆ. ಅದು ಕಂಪಲ್ಸರಿ, ಅದು ಅವತ್ತಿಂದ ರೂಢಿಸ್ಕೊಂಡು. ಏನಪ್ಪ ವಿಶೇಷ ಅಂದ್ರೆ ನಮ್ಮ ಬೇರೆ ಕಡೆ ಎಲ್ಲ ಬರೀ ಊರುಗಳಲ್ಲೆಲ್ಲ ಅರ್ಚಕರು ಮಾತ್ರ ಆಯ್ತಾರೆ, ಕೊಂಡಾಯ್ತಾರೆ. ಇಲ್ಲಿ ನಮ್ಮ ಹೆಂಗಸರು ಮಕ್ಕಳೆಲ್ಲ ಕೊಂಡಾಯ್ತಾರೆ, ಆರ್ತಿ ಇಟ್ಕೊಂಡ್ರೆಲ್ಲ ಕೆಲವರೆಲ್ಲ ಕೊಂಡಾಯ್ತಾರೆ. ಅದೇ ವಿಶೇಷತೆ. ವಿಶೇಷ. ತಾಯಿಗೆ ಭಿನ್ನ ಭೇದ ಭಾವ ಇಲ್ಲದೆ ಯಾವ್ದು ಪ್ರಾಬ್ಲಮ್ಸ್ ಇಲ್ಲದೆ ಸುಟ್ಟೋಯ್ತು ಕಾಸು ಸುಟ್ಟೋಯ್ತು ಇಲ್ಲಿವರೆಗೂ ನಮ್ಮ ಕಂಡಗೆ ಇವತ್ತವರೆಗೂ ಯಾರಿಗೂ ಸಣ್ಣದೊಂದು ಅವಘಡ ನಡೆದ ರೀತಿಯಲ್ಲಿ ತಾಯಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ? ಸುಮಾರು 800 ವರ್ಷಗಳ ಇತಿಹಾಸ ಇರುವಂತ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಗಣಪತಿ, ಪಾರ್ವತಿ, ಹಿಂಭಾಗ ಮಾರಮ್ಮ ತಾಯಿ, ಆಂಜನೇಯ ಸ್ವಾಮಿ, ಬಸವಣ್ಣ. ಸಾಲ ಸಾಲಿಗೆ ತಾಯಿ ಪವಾಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲಕ್ಷಾಂತರ ಜನ ಇವನ್ನ ಅರ್ಚನೆ ಮಾಡ್ಕೊಂತಾರೆ. ಹೌದಾ? ತಾಯಿ ಸತ್ಯವಂತ ಬಹಳ ಸವಿಸ್ತಾರವಾಗಿ ಮಾತಾಡಿದಣ. ಈ ಹಳ್ಳು ಮತ್ತು ಉಪ್ಪನ್ನು ಯಾಕೆ ಇಲ್ಲಿ ಮಾರ್ತಾ ಇದ್ದಾರೆ ಅಂದರೆ, ಕೊಂಡ ಎಲ್ಲರೂ ಭಕ್ತಾದಿಗಳು ಕೊಂಡಕ್ಕೆ ಹಾಕಿದಾಗ ಆ ಕೊಂಡ ಸಿಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಹಾಕ್ತಾರೆ. ಆಮೇಲೆ ಇದು ಮೆರ್ಸೋದೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಯ್ತೀರಾ ನೀವು? ಬರೀ ಲೋಕಲ್ ಮಾತ್ರ ಇಲ್ಲಿ ಹೊರಗಡೆ ಎಲ್ಲೋ ನೋಡಿ, ಈ ವ್ಯಕ್ತಿ ಕುಂಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇವರು ಕೊಂಡದೊಳಗಡೆ ಬಿದ್ದೋಗಿದ್ದವರು. ಆ ಬಿದ್ದಂಥ ಸಮಯದಲ್ಲಿ ನಾನು ಇರಲಿಲ್ಲ, ಅಚಾನಕ್ಕಾಗಿ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ. ಆದರೆ
ಈ ವ್ಯಕ್ತಿ ಯಾರು, ಇವ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಕೊಂಡದ ಹತ್ತಿರ ನಾವು ನಿಂತಾಗ ಎಷ್ಟು ತುಂಬ ಜಾಗರೂಕತೆಯಿಂದಿರ್ಬೇಕಂದ್ರೆ ತುಂಬಾ ನಾವು ಜಾಗರೂಕತೆನ ವಹಿಸ್ಬೇಕು ಅಂತ ನಾನು ನಿಮಗೊಂದು ಮೆಸೇಜ್ ಕೊಡ್ತಾಯಿದ್ದೀನಿ. ಸ್ನೇಹಿತರೆ, ಈಗ ನಾನು 3ನೇ ದಿನ ಬುಧವಾರದ ಜಾತ್ರೆನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಮರ, ಇದು ಅರಳಿ ಮರ. ಮಾರಮ್ಮ ತಾಯಿಯ ದೇವಸ್ಥಾನದ ಒಳಗಡೆ ಇರುವಂತಹ ಮರ. ಈ ಮರಕ್ಕೆ 50 ವರ್ಷಗಳಾಗಿದೆ. ಮನುಷ್ಯನಿಗೆ ಎಷ್ಟು ಆಯಸ್ಸಿರುತ್ತೋ ಅಷ್ಟೇ ಆಯಸ್ಸು ಈ ಅರಳಿ ಮರಕ್ಕೂ ಕೂಡ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತಾ, ಜಾತ್ರೆ ಆಗ್ಬೋದು, ಒಳ್ಳೊಳ್ಳೆ ಸಮಾರಂಭಗಳಾಗ್ಬೋದು, ನಾವು ವಾಸ ಮಾಡೋ ಜಾಗ ಆಗಿರ್ಬೋದು, ಎಲ್ಲ ಇಡೀ ನಗರವನ್ನೇ ಸ್ವಚ್ಛಗೊಳಿಸುವಂಥ ಮಂದಿ ಇವರಿಗೆ ನಾವೊಂದು ಹ್ಯಾಟ್ಸಪ್ ಹೇಳೋಣ. ಯಾವತ್ತೂ ನಾವು ಹಸಿ ಕಸ ಒಣ ಕಸ ವಿಂಗಡೆ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.